ಸಿದ್ದು ಸರ್ಕಾರದ ದ್ವೇಷ ಭಾಷಣ ತಡೆ ಮಸೂದೆ ಕಾಯ್ದೆಯಾಗಲ್ವಾ? ಫೇಲ್ ಆಗತ್ತಾ ವಿವಾದಿತ ದ್ವೇಷ ಭಾಷಣ ತಡೆ ನಿಯಂತ್ರಣ ಬಿಲ್? ಸಿದ್ದು ಸರ್ಕಾರದ ದ್ವೇಷ ಭಾಷಣ ತಡೆ ಮಸೂದೆ ಕಾಯ್ದೆಯಾಗಲ್ವಾ? ಫೇಲ್ ಆಗತ್ತಾ ವಿವಾದಿತ ದ್ವೇಷ ಭಾಷಣ ತಡೆಯ ನಿಯಂತ್ರಣ ಬಿಲ್? ಕೈ ಸರ್ಕಾರದ ಪ್ರತಿಷ್ಠೆಯ ಮಸೂದೆಗೆ ರಾಜ್ಯಪಾಲರು ರೆಡ್ ಸಿಗ್ನಲ್. 2 ಸದನಗಳಲ್ಲಿ ಪಾಸ್ ಆದ ಬಿಲ್ಗೆ ಗವರ್ನರ್ ಕೊಕ್ಕೆ ಹಾಕಿದ್ದಾರೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಪ್ರಯತ್ನ. ಮಸೂದೆ ಒಪ್ಪದಂತೆ ಗವರ್ನರ್ಗೆ ಮನವಿಯನ್ನ ವಿಪಕ್ಷಗಳು ಮಾಡಿದ್ರು. ವಿಪಕ್ಷಗಳ ಮನವಿ ಆಕ್ಷೇಪಗಳ ಕುರಿತು ಕಾನೂನು ತಜ್ಞರ ಜೊತೆ ಚರ್ಚೆ. ರಾಷ್ಟ್ರಪತಿಗಳ ಪರ್ಯಾಲೋಚನೆಗೆ ಮಸೂದೆ ಕಳುಹಿಸಲು ಚಿಂತನೆ. ಇನ್ನು ರಾಷ್ಟ್ರಪತಿ ಅಂಗಳಕ್ಕೆ ಹೋಗುತ್ತಾ ದ್ವೇಷ ಅಪರಾಧಗಳ ಬಿಲ್? ಹಾಗಾದ್ರೆ ಇನ್ನು ಸಿದ್ದು ಸರ್ಕಾರದ ದ್ವೇಷ ಭಾಷಣ ತಡೆ ಮಸೂದೆ ಕಾಯ್ದೆಯಾಗಲ್ವಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಫೇಲ್ ಆಗತ್ತಾ ಈ ಒಂದು ವಿವಾದಿತ ದ್ವೇಷ ಭಾಷಣ ತಡೆ ನಿಯಂತ್ರಣ ಬಿಲ್? ಯಾಕಂತಂದ್ರೆ ವಿಪಕ್ಷಗಳು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ದ್ವೇಷ ಭಾಷಣ ಮಸೂದೆ ಏನಾದ್ರೂ ಜಾರಿ ಆದ್ರೆ ವಾಕ್ ಸ್ವಾತಂತ್ರ್ಯ ಕಸಿದುಕೊಂಡಂತಾಗುತ್ತೆ. ಹಾಗಾಗಿ ಈ ಒಂದು ಬಿಲ್ ಅನ್ನ ಪಾಸ್ ಮಾಡಬಾರ್ದು ಅಂತ ಗವರ್ನರ್ಗೂ ಕೂಡ ವಿಪಕ್ಷದವರು ಮನವಿಯನ್ನ ಮಾಡ್ಕೊಂಡಿದ್ರು. ಹಾಗಾಗಿ ಈ ಒಂದು ವಿಚಾರಕ್ಕೆ ಬ್ರೇಕ್ ಬೀಳುತ್ತಾ ಅಂತ ನೋಡಬೇಕಾಗುತ್ತೆ. ಸಂವಿಧಾನಕ್ಕೆ ವಿರೋಧವಾಗಿದೆ, ಪ್ರಜಾಪ್ರಭುತ್ವಕ್ಕೂ ಕೂಡ ಇದು ಒಂದು ವಿರೋಧ ಕಾಯ್ದೆಯಾಗಿದೆ. ಹಾಗಾಗಿ ಈ ಒಂದು ಕಾಯ್ದೆಗೆ ದಯವಿಟ್ಟು ನೀವು ಅನುಮೋದನೆ ನೀಡಬಾರದು ಅಂತ ರಾಜ್ಯಪಾಲರಿಗೆ ವಿಪಕ್ಷಗಳು ಮನವಿಯನ್ನ ಮಾಡ್ಕೊಂಡಿದೆ. ಇನ್ನು ರಾಷ್ಟ್ರಪತಿಗಳ ಪರ್ಯಾಲೋಚನೆಗೆ ಮಸೂದೆಯನ್ನ ಕಳುಹಿಸಲು ಕೂಡ ಈಗ ಸದ್ಯಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ನೋಡ್ಬೇಕಾಗತ್ತೆ ಈ ಒಂದು ಬಿಲ್ ಈಗ ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಈ ಒಂದು ಮಸೂದೆಗೆ ಏನಾದರೂ ಅನುಮೋದನೆ ಕೊಡ್ತಾರಾ ಅಥವಾ ರಿಜೆಕ್ಟ್ ಮಾಡ್ತಾರಾ ಅಂತ ನೋಡಬೇಕಾಗುತ್ತೆ. ಯಾಕೆಂತಂದ್ರೆ ಸಂವಿಧಾನ ವಿರೋಧಿ ಕಾಯ್ದೆ ಆಗಿದೆ ಇದು. ಜೊತೆಗೆ ಒಂದು ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದಲ್ಲಿದೆ. ಎಲ್ಲರಿಗೂ ಕೂಡ ಮಾತನಾಡುವ ಹಕ್ಕಿದೆ. ಆ ಒಂದು ಮಾತನಾಡುವ ಹಕ್ಕನ್ನ ಕಸಿದಂತಾಗುತ್ತೆ, ವಾಕ್ ಸ್ವಾತಂತ್ರ್ಯವನ್ನ ಕಸಿದಂತಾಗುತ್ತೆ. ಇನ್ನು ಪ್ರಜಾಪ್ರಭುತ್ವದ ಹಕ್ಕುಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಕಿತ್ತುಕೊಳ್ಳುವ ರೀತಿಯಲ್ಲಾಗುತ್ತೆ ಅಂತ ವಿಪಕ್ಷದವರು ಆರೋಪವನ್ನ ಮಾಡಿದ್ರು. ಇನ್ನು ನೀವು ಗಮನಿಸ್ತಾ ಇರಬಹುದು ಈ ಒಂದು ದ್ವೇಷ ಭಾಷಣ ಬಿಲ್ ಏನು ಅಂತ ನೋಡ್ತಾ ಹೋದ್ರೆ ದ್ವೇಷ ಉಂಟು ಮಾಡುವ ಭಾಷಣ ಮತ್ತು ಸಂವಿಧಾನಿತ ಏನು ವಿರೋಧವಾಗಿ ಮಾತನಾಡ್ತಾರೆ ಅದನ್ನ ತಡೆಯುವಂತಹದ್ದು. ಇನ್ನು ದ್ವೇಷ ಅಪರಾಧ ಆಗಿರಬಹುದು, ಜೊತೆಗೆ ವಿವಾದಾತ್ಮಕ ವಿಷಯ ನಿರ್ಬಂಧಿಸಲು ಅಧಿಕಾರಿಗಳಿಗೆ ಅಧಿಕಾರ. ಮುಖ್ಯವಾಗಿ ಯಾವುದೇ ಸಂಘಟನೆ ಆಗಿರಬಹುದು, ಸಂಸ್ಥೆ ಅಪರಾಧ ಎಸಗಿದ್ದಲ್ಲಿ ಅವರಿಗೆ ಜೈಲು ಶಿಕ್ಷೆಯನ್ನ ವಿಧಿಸಬೇಕಾಗುತ್ತೆ. ಮೊದಲ ಬಾರಿ ಅಪರಾಧ ಎಸಗಿದ್ರೆ 1 ರಿಂದ 7 ವರ್ಷ, 50,000 ರೂಪಾಯಿ ದಂಡ ಇರುತ್ತೆ. ಪುನರಾವರ್ತಿತ ಅಪರಾಧಕ್ಕೆ ಗರಿಷ್ಠ 10 ವರ್ಷ ಜೈಲಿರುತ್ತೆ, 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಇನ್ನು ಸಮಾಜದಲ್ಲಿ ಸಾಮರಸ್ಯ ಕದಡುವಂತೆ ಭಾಷಣ ಮಾಡಿ ಪ್ರಚೋದನೆಯನ್ನ ಮಾಡಂಗಿರೋದಿಲ್ಲ. ದ್ವೇಷ ಉಂಟು ಮಾಡುವ ಭಾಷಣ ಮತ್ತು ಸಂಬಂಧಿತ ಅಪರಾಧವನ್ನ ತಡಿಲಿಕ್ಕೆ ಈ ಒಂದು ದ್ವೇಷ ಭಾಷಣ ಬಿಲ್. ಇನ್ನು ದ್ವೇಷ ಅಪರಾಧ ಸಂಜ್ಞೇಯ ಮತ್ತು ಜಾಮೀನು ತಡೆಗಾಗಿ ಒಂದು ದ್ವೇಷ ಭಾಷಣ ಬಿಲ್ ಮಂಜೂರು ಮಾಡಬೇಕು ಅಥವಾ ಅನುಮೋದನೆ ಮಾಡಲಿಕ್ಕೆ ಪರ್ಮಿಷನ್ ಬೇಕು ಅಂತ ಕಾಂಗ್ರೆಸ್ನವರು ಬಹಳ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಯಾವುದೇ ಸಂಘಟನೆ ಆಗಿರಬಹುದು ಅಥವಾ ಸಂಘ ಸಂಸ್ಥೆಗಳಾಗಿರಬಹುದು ಜನರಿಗೆ ಪ್ರಚೋದನಕಾರಿ ಭಾಷಣೆಯನ್ನ ಮಾಡಿದ್ರೆ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಜರುಗಿಸಬೇಕು. ಹಾಗಾಗಿ ಒಂದು ದ್ವೇಷ ಭಾಷಣ ಬಿಲ್ಗೆ ಮಂಜೂರು ಮಾಡಿ ಅಥವಾ ಅಂಗೀಕಾರವನ್ನ ಮಾಡಿ ಅಂತ ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದರೆ ರಾಜ್ಯಪಾಲರಿಗೆ ವಿಪಕ್ಷದವರು ಈಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನೀವು ಒಂದು ವೇಳೆ ಈ ಒಂದು ದ್ವೇಷ ಭಾಷಣ ಬಿಲ್ ಏನಾದರೂ ಮೂವ್ ಮಾಡಿದ್ರೆ ಅಂದ್ರೆ ಅಂಗೀಕಾರವನ್ನ ಮಾಡಿದ್ರೆ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ನಾವು ಕಿತ್ಕೊಂಡಂತಾಗುತ್ತೆ, ಸಂವಿಧಾನ ವಿರೋಧಿ ಆಗುತ್ತೆ. ಹಾಗಾಗಿ ಈ ಒಂದು ಬಿಲ್ಗೆ ಅಂಗೀಕಾರ ಮಾಡಬೇಡಿ ಅಂತ ಮನವಿಯನ್ನ ವಿಪಕ್ಷದವರು ಮಾಡ್ಕೊಂಡಿದ್ದಾರೆ.